ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧ ನಿಂತುಕೊಂಡಿದ್ರು ಕೂಡ ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ಬಟ್ ದೇಶದ ಒಳಗಡೆ ಇದ್ದಂತಹ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಫೈಟ್ ಮಾತ್ರ ನಿಲ್ತಾನೆ ಇಲ್ಲ. ಪಾಕ್ ಭಾರತ ಯುದ್ಧ ನಿಂತರೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ನಿಲ್ತಾ ಇಲ್ಲ. ಯುದ್ಧದ ವಿರುದ್ಧ ಕಾಂಗ್ರೆಸ್ ಮಾತನಾಡ್ತಾ ಇದ್ರು, ಬಿಜೆಪಿ ಫುಲ್ ಸೈಲೆಂಟ್. ಇದೇ ವಿಚಾರಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿಯಿಂದ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಡೀಟೇಲ್ಸ್. ಮೋದಿಯನ್ನ ಟೀಕೆ ಮಾಡ್ತಿದ್ರು ಕೂಡ ಅಗ್ರೆಸಿವ್ ಆಗಿ ಅಟ್ಯಾಕ್ ಯಾಕೆ ಮಾಡ್ತಾ ಇಲ್ಲ? ರಾಜ್ಯ ಬಿಜೆಪಿ ನಾಯಕರಿಗೆ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಆಪರೇಷನ್ ಸಿಂಧೂರದ ಬಗ್ಗೆ ಕೈ ನಾಯಕರಿಂದ ಪದೇ ಪದೇ ಅಪಸ್ವರ ಕೇಳೋದಕ್ಕೆ ಸಿಗ್ತಾ ಇದೆ. ಕೈ ನಾಯಕರ ವಿರುದ್ಧ ಬರೀ ಕೌಂಟರ್ಗೆ ಬಿಜೆಪಿ ಸೀಮಿತ ಆಗಿ ಹೋಯ್ತಾ? ಕೌಂಟರ್ ಹೊರತುಪಡಿಸಿ ಹೋರಾಟ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಅದರಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಈಗ ಬಿಜೆಪಿ ನಿರ್ಧಾರ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಭಾರತ ಪಾಕ್ ಯುದ್ಧ ನಿಂತರೂ ಈ ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫೈಟ್ ನಿಲ್ತಾ ಇಲ್ಲ. ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಗಮನಿಸಿದ್ರೆ ಬಿಜೆಪಿಯ ನಾಯಕರು ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ರಾಜನಾಥ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ನ ಟೀಕೆಗಳಿಗೆ ಉತ್ತರ ಕೊಡ್ತಾ ಬಂದಿದ್ದಾರೆ. ಆದ್ರೆ ರಾಜ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಕೆ ಮಾಡ್ತಾನೆ ಬಂದರೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಮೋಸ್ಟ್ಲಿ ರಾಜ್ಯ ಬಿಜೆಪಿಯ ನಾಯಕರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಒಗ್ಗಟ್ಟಿಲ್ಲ. ನಾನೊಂದು ತೀರಾ ನೀನೊಂದು ತೀರಾ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರು ಕೌಂಟರ್ ಕೊಡಬೇಕು? ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೊಡಬೇಕು, ಬಿಜೆಪಿಯ ವಿಪಕ್ಷ ನಾಯಕ ಕೊಡಬೇಕು. ಬಟ್ ಏನು ಮಾಡ್ತಿದ್ದೀರಿ ನೀವು ಅನ್ನೋದನ್ನ ಸ್ವತಃ ರಾಜ್ಯ ಬಿಜೆಪಿಗೆ ರಾಧಾ ಮೋಹನ್ ದಾಸ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಕೂಡಲೇ ಹೋರಾಟ ಮಾಡಬೇಕು ಕಾಂಗ್ರೆಸ್ ನಾಯಕರ ವಿರುದ್ಧ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಅವರ ಸೂಚನೆಯಂತೆ ಈಗ ಹೋರಾಟಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಮನೆಯೊಂದು ಮೂರ್ಬಾಗ್ಲು. ಹಾಗಾಗಿ ಈಗ ರಾಜ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳ್ತೀವಿ ಅಂದ್ರೂ ಕೂಡ, ಹೋರಾಟಗಳನ್ನ ಮಾಡ್ತೀನಿ ಅಂತ ಆದ್ರೂ ಕೂಡ ಇವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟ. ವರಿಷ್ಠರ ಸೂಚನೆ ಕೊಡ್ಬೇಕಾ? ನೀವೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವಾಗ 26 ಜನ ಅಮಾಯಕರ ಜೀವ ಹೋಗುತ್ತಲ್ಲ, ಪಾಕಿಸ್ತಾನದ ವಿರುದ್ಧ ಯಾವಾಗ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನೋಂಥ ಕೂಗು ಹೆಚ್ಚಾಯ್ತು, ತತ್ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಶಾಂತಿ ಪ್ರಿಯರು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರು ಏನಾದ್ರೂ ಮಾತಾಡಿದ್ರ ಅಂದ್ರೆ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ರು. ಆಪರೇಷನ್ ಸಿಂಧೂರ ಆದ ಬಳಿಕ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡ್ತಾರೆ, ಭಾರತೀಯ ಸೇನೆಯನ್ನ ಹೊಗಳ್ತಾರೆ. ಆದ್ರೆ ಇಲ್ಲಿ ತನಕ ಬಿಜೆಪಿಯ ಸ್ಟ್ಯಾಂಡ್ ಬಗ್ಗೆ ಎಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಲ್ಲ. ಬದಲಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರ, ಕದನ ವಿರಾಮ ಘೋಷಣೆ ಬೇಕಾಗಿತ್ತಾ, ಯಾರ ಒತ್ತಡ ಇತ್ತು, ಇಂತಹ ಹೇಳಿಕೆಗಳು ಪದೇ ಪದೇ ಕಾಂಗ್ರೆಸ್ ನಾಯಕರಿಂದ ಕೇಳೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು, ವಿರೋಧ ಮಾಡ್ತಾ ಇದ್ರು. ಯಾಕೆ ನೀವು ಸೈಲೆಂಟ್ ಆಗಿದ್ದೀರಿ, ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂತ ಸ್ವತಃ ರಾಧಾ ಮೋಹನ್ ದಾಸ್ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದು ರಾಜ್ಯದ ಪರಿಸ್ಥಿತಿ. ಅಲ್ಲಿ ಗಡಿಯಲ್ಲಿ ಯುದ್ಧ ನಿಂತಿದ್ರು, ಕದನ ವಿರಾಮ ಘೋಷಣೆ ಆಗಿದ್ರು ಕೂಡ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ನಾಯಕರು ಟೀಕೆ ಮಾಡೋದನ್ನ ನಿಲ್ಲಿಸ್ತಿಲ್ಲ. ಅಟ್ಲೀಸ್ಟ್ ಆ ಟೀಕೆಗಳಿಗೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ರಾಜ್ಯ ಬಿಜೆಪಿ ನಾಯಕರು ಯಾರೊಬ್ರು ಕೂಡ ಮಾತನಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ.